ಹೊಟ್ಟೆ ನುರಿದಿಲ್ಲ. ನಮ್ಮಲ್ಲಿ ಮೆಕ್ಕೆಜೋಳ, ಅಕ್ಕಿ ಅದು ಸಹ ಇಥನಾಲ್ ಮಾಡಿ ನಾವು 12 ತಿಂಗಳು ನಡೆಯುವಂಥ ಏನು ಕಾರ್ಖಾನೆ. ಅಲ್ಲಿ ಸಕ್ಕರೆ ಸಿಗೋದಿಲ್ಲ ನಮಗೆ. ಚಹಾಕ್ಕೆ ಸಕ್ಕರೆ ಬೇಕಂದ್ರೆ ನಾವು ಕಿರಾಣಿ ಅಂಗಡಿಗೆ ಹೋಗಿ ತೊಗೊಂಡು ಬರಬೇಕು. ಆದರೆ ಹೆಸರು ಮಾತ್ರ ಸಕ್ಕರೆ ಕಾರ್ಖಾನೆಯೇ ಅಂತಾರೆ ಎಲ್ಲರೂ. ಅದು 4.5 ಲಕ್ಷ ಲೀಟ್ರು ಪ್ರತಿ ದಿವಸ, ಸುಮಾರು ಒಂದು ವರ್ಷಕ್ಕೆ 12 ಕೋಟಿ ಲೀಟ್ರು ಇವತ್ತು ಇಥನಾಲ್ ತಯಾರು ಮಾಡುವಂಥ ಕಾರ್ಖಾನೆ. ನಮ್ಮಲ್ಲಿ ಮೆಕ್ಕೆಜೋಳವನ್ನು ನೇರವಾಗಿ ರೈತರಿಂದ ಖರೀದಿ ಮಾಡ್ತೀವಿ. ಸುಮಾರು ನಮ್ಮಲ್ಲಿ ಏನು ಗೋಶಾಲೆ ಇದೆ ಬಿಜಾಪುರದಲ್ಲಿ, ನಾವಲ್ಲಿ ಏನು ಮಾರ್ಕೆಟ್ನಲ್ಲಿ ಏನು ರೇಟ್ ನಡೆದಿರ್ತದೆ, ಯಾವುದೇ ರೀತಿ ಸೂಟು ಗೀಟು ಏನೂ ಇಲ್ಲ. ನೇರವಾಗಿ ರೈತರಿಂದ ಅಲ್ಲೇ 100 ಟನ್ ಕಾಟ ಇದೆ ನಮ್ಮದು. ಆ 100 ಟನ್ ಕಾಟ ಯಾರೇ ರೈತರು ಸ್ವತಃ ಬಂದ್ರೂ ಇಲ್ಲಿ ಕೊಟ್ಟರು ತೊಗೋತೀವಿ, ಇಲ್ಲ ನೇರವಾಗಿ ಫ್ಯಾಕ್ಟ್ರಿಗೇ ತಂದು ಕೊಡ್ತೀನಿ ಅಂದ್ರೂ ಅಲ್ಲೂ ಖರೀದಿ ಮಾಡೋದು ಕೇಂದ್ರ ಇದೆ. ಮತ್ತು ಕಾಟ ಆದ ಕೂಡಲೇ ರೊಕ್ಕ ಅಡ್ಡಾಡಿ ನಾಳೆ ಬಾ ನಾಡ್ದು ಬಾ 15 ದಿವಸ ಏನಿಲ್ಲ. ಹಿಂಗೆ ಕಾಟ ಹಾಕಿ ನಿಮ್ಮ ಕೈಯಾಗ ಸ್ಲಿಪ್ ಬತ್ತು ನಿಮ್ಮ ಅಕೌಂಟಿಗೆ ಅಕೌಂಟಿಗೆ ಹಾಕಬೇಕಪ್ಪ ಅಂತಂದ್ರೆ ಅಲ್ಲೇ ಹಾಕಿಬಿಡ್ತೀವಿ. ಕೈಯಾಗೆ ಕೊಡ್ಬೇಕಂದ್ರೆ ಕೈಯಾಗೆ ಕೊಡ್ತೀವಿ. ಅಂದ್ರೆ ರೈತರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಒಂದು ಕಡೆ ರೈತರಿಗೆ ಯೋಗ್ಯ ಬೆಲೆಯಲ್ಲಿ ತಗೋದು, ರೈತರಿಗೂ ಮೋಸ ಆಗಿರಬಾರ್ದು. ಅದ್ರ ಜೊತೆಗೆ ಇವತ್ತು ನಮ್ಮ ಕೋಲ್ಡ್ ಸ್ಟೋರೇಜ್ ಮಾಡಿದ್ವಿ, ಅಲ್ಲಿ ಒಣ ದ್ರಾಕ್ಷಿ, ಅಲ್ಲಿಯೂ ಸಹ ಕಡಿಮೆ ಬಡ್ಡಿಯಲ್ಲಿ ರೈತರು ಮೊಣಕ ತಂದಿಟ್ಟರೆ ಅದಕ್ಕೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತೀವಿ. ಮತ್ತು ಎಷ್ಟು ಕೋಲ್ಡ್ ಸ್ಟೋರೇಜ್ ಅದಾವ್ರು ಎಲ್ಲಕ್ಕಿಂತ ಕಡಿಮೆ ಬಾಡಿಗೆ ರೈತರಿಗೆ ಕೊಟ್ಟು ಅದು ಸಹ ಸುಮಾರು 5,000 ಟನ್ ದೊಡ್ಡ ಒಂದು ಸುಮಾರು 20 ಕೋಟಿ ರೂಪಾಯಲ್ಲಿ ನಾವು ಕೋಲ್ಡ್ ಸ್ಟೋರೇಜ್ ಮಾಡಿದ್ದೀವಿ. ಎಲ್ಲ ಹೊರಗಿನ ಮಷಿನ್ ಅದಾವೆ, ಟರ್ಕಿ ಮತ್ತು ಲಂಡನ್ದು. ಅಂದ್ರೆ ಒಂದು ರೈತನಿಗೆ ಎಲ್ಲ ಗ್ರೇಡ್ ಮಾಡಿ ಪ್ಯಾಕಿಂಗ್ ಮಾಡಿ ಪೂರ್ತಿ ಕೋಲ್ಡ್ ಸ್ಟೋರೇಜಾಗಿ ಹೋಗುತ್ತಾನೆ. ಎಲ್ಲ ಆಟೋಮೈಸೇಷನ್ ಐತಿ. ಸುಮಾರು 3-4 ವರ್ಷ ಆಯ್ತು ಈಗ ನಮ್ಮ ಕೋಲ್ಡ್ ಸ್ಟೋರೇಜ್ ಇದ್ದು. ಈ ರೀತಿ ಪೆಟ್ರೋಲ್ ಪಂಪ್ ಒಂದು 2 ಇದ್ದಾವೆ. ಇದು ಎಷ್ಟು ಮಂದಿ ಉದ್ಯೋಗ ಸೃಷ್ಟಿ ಮಾಡಿದೆ ಅಂದರೆ, ಈಗಾಗಲೇ ನಮ್ಮ ಗುರುಗಳು ಹೇಳ್ದಂಗೆ ಸುಮಾರು 1,300 ಸಿದ್ಧಶ್ರೀ ಶಾಖೆಗಳಲ್ಲಿ ಕೆಲಸ ಮಾಡ್ತಾರೆ. ಸಕ್ಕರೆ ಕಾರ್ಖಾನೆಯಲ್ಲಿ 1,000 ಮಂದಿ ಕೆಲಸ ಮಾಡ್ತಾರೆ. ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಲಿಯೂ 1,500 ಜನ ಹೆಚ್ಚು ಕಡಿಮೆ ಎಲ್ಲ ಉದ್ಯೋಗ ಅವಕಾಶ ಹಿಡಿದ್ರೆ 4,000 ರಿಂದ 4,500 ಜನ ಉದ್ಯೋಗ ಮಾಡುವಂಥ ಒಂದು ದೊಡ್ಡ ಸಂಸ್ಥೆಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಏನು ಸಾರಂಗಮಠ ಗುರುಗಳು ಹೇಳಿದ್ರಲ್ಲ, ಭಾಳ ಮೊದಲನೇ ವರ್ಷನೆಲ್ಲ ಇಲ್ಲಿ ಶಾಖೆ ಮಾಡಿದ್ವಿ. ಜಗದೀಶ ಮೊದಲೇ ವರ್ಷನೇ ನಾವು ಇಲ್ಲಿ ಶಾಖೆ ಮಾಡಿದ್ವಿ. 16 ವರ್ಷ ಆಯ್ತೇನೋ ಇಲ್ಲಿ. 20 ವರ್ಷ ಆಯ್ತು ತಂಬದಲ್ಲಿ. ಇಲ್ಲಿ ಒಂದು ಒಳ್ಳೆಯ 40 ಕೋಟಿ ರೂಪಾಯಿದೆಲ್ಲ ಡಿಪಾಸಿಟ್, 40 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ. ಇದು ನಮ್ಮ ಸಿದ್ಧಶ್ರೀ ಒಳಗೆ ಒಳ್ಳೆಯ ಶಾಖೆ ಅಂಥೇಳಿ ನಾವು ಗ್ರೇಡ್ ಎದಾಗಿಟ್ಟಿದ್ದೀವಿ. ಅದಕ್ಕೇ ಇಲ್ಲಿ ಸ್ವಂತ ಕಟ್ಟಡ ಮಾಡಿ ಇಲ್ಲಿ ನಾವು ನಿಮಗೆ ಈ ನಿಮ್ಮ ಆಭರಣಗಳನ್ನು ಸಹಿತ ಇಲ್ಲಿ ನಾವು ಲಾಕರ್ ಸಿಸ್ಟಮ್ ಮಾಡಿದ್ದೀವಿ. ಯಾರೋ ಮನ್ಯಾಗ ಬಂಗಾರದು ಊರು ಹೊರಗಿದ್ದವ್ರದ್ದು ಇಡಬಾರ್ದು, ಇಲ್ಲೇ ತಂದಿಟ್ರೆ ಅದಕ್ಕೆ ಪೂರ್ತಿ ಸ್ಟ್ರಾಂಗ್ ರೂಮ್ ಇದೆ. ಅದಕ್ಕೇನು ಯಾರು ಏನು ಬಂದು ಏನು ಒಯ್ದು ಅದನ್ನು ತಿಜುರಿ ಬೆಂಕಿಯಾಗಿ ಹೋಗೋದ್ರೂ ಏನಾಗೋದಿಲ್ಲ. ಅದು ಫೈರ್ ಪ್ರೂಫ್ ಇದೆ, ಕೀಲಿ ಮುರಿಲಾಕ ಬರೋದಿಲ್ಲ. ಆ ಒಂದು ವ್ಯವಸ್ಥೆಯನ್ನು ನಮ್ಮ ತಾಂಬಾ ಶಾಖೆಯಲ್ಲಿ ಇಟ್ಟಿದ್ದೀವಿ. ಯಾರು ದೂರ ತೋಟದಾಗ ಪಟ್ಟಿಯಾಗಿರೋರು ಮನೆಯಾಗಿ ಇಟ್ಕೊಂಡ್ಕಿಂತ ಸಿದ್ಧಸಿರಿಯಾಗಿ ಇಟ್ಟಿರ ಅಂದ್ರೆ ತುಡುಗು ಮಾಡೋರು ಬರೋದಿಲ್ಲ ಅಂತ ನಂದು ಭಾವನೆ. ಕಡೆಗೆ ಇಡ್ಲಿಕ್ಕಂದ್ರೂ ಹೇಳ್ರಿ ಸಿದ್ಧಸಿರಿಯಾಗಿ ಇಟ್ಟಿವತ್ತ. ಹಿಂಗಾಗಿ ತುಡುಗ್ರ ಆ ಮನೆಗೆ ಬರೋದಿಲ್ಲ, ಎಲ್ಲೇ ಒಯ್ದು ಸಿದ್ಧಸಿರಿಯಾಗಿ ಇಟ್ಟಾನಪ್ಪ ಅಂತ. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಕೆಲವೊಂದು ಸಲ ನಮ್ಮ ಮುಗ್ಧ ಜನ, ನಾನು 94ರಾಗೆ MLA ಆದಾಗ ಒಂದು ದಿನಾಯಕ ಬಂದಿದ್ರಲ್ಲ ದ್ಯಾಬೇರಿಯವ್ರ ಪಾಪ, ಅಲ್ಲಿ ಒಂದು ಮನೆ ಸುಟ್ಟಿತ್ತು. 2 ಎತ್ತುಗಳು ಸತ್ತಿದ್ದು. ಅಲ್ಲಿ ಹೋದಾಗ ಪಾಪ ಬಡತಂತ ಗುಡಿಸಲ ಎಲ್ಲ ಸುಟ್ಟು ಭಸ್ಮಾಗಿತ್ತು. ಒಂದು ಟ್ರಂಕ್ನಾಗ ಹೆಣ್ಮಕ್ಳು ಈ ನೋಟ್ ಇಟ್ಟಿದ್ರು, ಅವು ಎಲ್ಲ ಸುಟ್ಟು ಕರಕಲಾಗಿತ್ತು. ಅಂದ್ರೆ ಇವತ್ತು ಬ್ಯಾಂಕುಗಳು ಎದಕ್ಕದಾವ ಅಂದ್ರೆ, ನಿಮ್ಮಲ್ಲಿರುವಂಥ ಹಣ ಸುರಕ್ಷಿತ ಇರಬೇಕು, ಬಂಗಾರ ಸುರಕ್ಷಿತ ಇರಬೇಕು.
ಇವತ್ತು ನಾವು ಏನು ಮಾಡ್ತೀವಿ ಎಲ್ಲ ಕಡೆ, ನಾವು ಬಿಜಾಪುರನಾಗ ಒಂದು ಬ್ರ್ಯಾಂಚ್ ಐತೆ ನಮ್ಮದು ಸಿದ್ದೇಶ್ವರ ಗುಡಿಯಾಗ, ಅದು 24 ತಾಸು ಚಾಲು ಇರ್ತದೆ. ನೀವು ರಾತ್ರಿ 12ಕ್ಕೆ ಹೋಗಿ ರೊಕ್ಕ ತೊಗೋತೀನಿ ಅಂದ್ರೆ ರೊಕ್ಕ ಸಿಗ್ತದೆ. ರಾತ್ರಿ 12ಕ್ಕೆ ಹೋಗಿ ನಮ್ಮಲ್ಲಿ ಕೆಲವೊಂದು ಏನು ಮಾಡೀವಿ ಅಂದ್ರೆ ಅದು 24 ತಾಸು ಸ್ಥಳಕ್ಕೆ ಸೆಕ್ಯೂರಿಟಿ ರೂಮ್ ಮಾಡೀವಿ, ಎಲ್ಲ ಗನ್ಮೇನ್ ಎಲ್ಲ ಅದಾರ. ಅಲ್ಲಿ ಮುಂಜಾನೆ ಎಲ್ಲಿ ಲಗ್ನಕ್ಕೆ ಹೋಗೋದಿತ್ತಂದ್ರೆ ಅವ್ರ ಹೆಣ್ಮಕ್ಳು ಬರ್ತಾರೆ, ಆ ಸೆಕ್ಯೂರಿಟಿ ರೂಮ್ನಾಗ ಹೋಗ್ತಾರೆ, ತಮ್ಮ ಇದ್ರಂದು ಲಾಕರ್ನಂದು ತಕ್ಕೊಂಡು ಎಲ್ಲ ಶೃಂಗಾರ ಮಾಡಿಕೊಂಡು ಅಲ್ಲಿ ಎಲ್ಲ ಇಟ್ಟಿವಿ, ಪೌಡ್ರ್, ಸ್ನೋ, ಕನ್ನಡಿ ಎಲ್ಲ ಇಟ್ಟಿವಿ. ಎಲ್ಲ ಮೇಕಪ್ ಮಾಡ್ಕೊಂಡು ಲಗ್ನಕ್ಕೆ ಹೋಗ್ತಾರೆ. ಲಗ್ನದಿಂದ ಬರ್ತಾರೆ ಮತ್ತು ಸಿದ್ದೇಶ್ವರ ಗುಡಿಗೆ ತಳಗೆ ಇಳಿದು ಹೋಗ್ತಾರೆ. ಎಲ್ಲ ಕೊಳೆ ಮಾಡಿ ಮತ್ತು ಲಾಕರ್ ಮಾಡಿ ಮನ್ಯಾಗ ಹೋಗಿ ಆರಾಮಾಗಿ ಹೋಗ್ತಾರೆ. ಅದು 24 ತಾಸು. ರೊಕ್ಕ ತೊಗೊಳಕ್ಕೂ 24 ತಾಸು, ಕೊಡ್ಲಿಕ್ಕೂ 24 ತಾಸು. ಅಂದ್ರೆ ಈಗೆಲ್ಲ RTGS ಅವು ಇವು ಬಂದ. ಅವಾಗ ಯಾವುದಾರು ಅರ್ಜೆಂಟ್ ಹಾರ್ಟ್ ಆಪ್ರೇಷನ್ ಬತ್ತು, ಇವತ್ತು ಮಾಡಿಸೇಬೇಕು, ಇವತ್ತು ಸೋಲಾಪುರಕ್ಕೆ ಹೋಗ್ಬೇಕು, ಇವತ್ತು ಬೆಂಗಳೂರಿಗೆ ಹೋಗ್ಬೇಕಂತ ಬತ್ತಂದ್ರೆ ರಾತ್ರಿ ರೊಕ್ಕ ಎಲ್ಲಿ ಹುಟ್ಟೋದಿಲ್ಲ. ಆದ್ರೆ ನಮ್ಮಲ್ಲಿ ರೊಕ್ಕ ಹುಟ್ತಿತ್ತು. ರಾತ್ರಿ ಅವ್ರು ಬಂದ್ರಂದ್ರೆ ರೊಕ್ಕ ಕೊಟ್ಟು ಕಳಿಸ್ತಿದ್ದೆ. ಅಂದರೆ ಎಷ್ಟೋ ಜೀವಗಳನ್ನು ಉಳಿಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಈ ರೀತಿ ಈ ರಾಜ್ಯದಲ್ಲಿ ಸುಮಾರು 212 ಶಾಖೆ ಅದಾವೆ. ಎಲ್ಲೆಲ್ಲಿ ಒಳ್ಳೆಯ ನಾವು ಸ್ವಂತ ಕಟ್ಟಡ ಈಗಾಗಲೇ ಹೇಳ್ಯಾರ, ಎಷ್ಟು ನಮ್ಮ ಸ್ವಂತ ಕಟ್ಟಡ ಅದಾವ ಅನ್ನೋದು. ಅಲ್ಲಿ ಎಲ್ಲನೂ ಲಾಕರ್ ಸಿಸ್ಟಮ್ ಮಾಡ್ತಾಯಿದ್ದೀವಿ. ಅಂದ್ರೆ ಜನರ ರೊಕ್ಕನೂ ಅಷ್ಟೇ ಸುರಕ್ಷಿತ, ಅವ್ರು ಇಡುವಂಥ ಒಡವೆಗಳು ಸಹ ಸುರಕ್ಷಿತ ದೃಷ್ಟಿಯಿಂದ ಇವತ್ತು ಸುಮಾರು 5,500 ಕೋಟಿ ರೂಪಾಯಿ ಡಿಪಾಸಿಟ್ ಇರುವಂಥ ಕರ್ನಾಟಕದಲ್ಲಿ ಒಂದು ಯಾವುದಾದ್ರೂ ಸೊಸೈಟಿ ಅಂದರೆ ಅದು ಸಿದ್ಧಸಿರಿ ಸೌಹಾರ್ದ ಇತ್ತು. ಈಗ ಸಿದ್ಧಸಿರಿ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಆಗಿದೆ. ಅಂದರೆ ಮಲ್ಟಿ ಸ್ಟೇಟ್ ಅಂದರೆ ಬಹು ರಾಜ್ಯಗಳಲ್ಲಿ ಕೆಲಸ ಮಾಡುವಂಥದ್ದು. ಮಲ್ಟಿಪರ್ಪಸ್ ಅಂದ್ರೆ ಅನೇಕ ಉದ್ದೇಶ, ಅಂದರೆ ಈ ಸಕ್ಕರೆ ಕಾರ್ಖಾನೆ, ಅಲ್ಲಿಂದ ಕೋಲ್ಡ್ ಸ್ಟೋರೇಜು, ರೈತರಿಗೆ ಒಳ್ಳೆಯ ಔಷಧಿಗಳು, ಎಲ್ಲ ಡುಪ್ಲಿಕೇಟ್ ಔಷಧಿ ಭಾಳ ಬರ್ತಾವೆ, ರೈತರಿಗೆ ಭಾಳ ಮೋಸ ಆಗ್ತದೆ. ಅವು ಯಾವ ಡುಪ್ಲಿಕೇಟ್ ಗೊಬ್ಬರ, ಅದಕ್ಕೆ 5 ಕಡೆ ನಾವು ಅಂಥ ಬ್ರ್ಯಾಂಚ್ ಮಾಡೀವಿ. ನಮ್ಮ ರೈತರು ವಿಶೇಷವಾಗಿ ದ್ರಾಕ್ಷಿ ಬೆಳೆಗಾರಿಗೆ ಹೆಚ್ಚು ಔಷಧದ ಅವಶ್ಯಕತೆ ಹೇಳಿ ಆ ಭಾಗದಲ್ಲಿ ಬಬಲೇಶ್ವರ, ಬಾಬಾನಗರ, ಇದು ಬಿಜ್ಜಿರ್ಗಿ, ಈ ಸಿಂದಗಿಯಲ್ಲಿ ಒಂದಿದೆ ಮಾಡಿದ್ದೀವಿ. ಇದರಿಂದ ರೈತರಿಗೂ ಒಳ್ಳೆಯ ನೋಡ್ರಿ, ಒಂದೊಂದು ಔಷಧ ಹೆಂಗಿರ್ತಾವೆ ಅಂದ್ರೆ 5,000 ರೂಪಾಯಿದ್ದು ಒಂದೊಂದು ಔಷಧ ಇರ್ತಾವೆ. ಆ ಡುಪ್ಲಿಕೇಟ್ ಮಾಡೋರು ತಮ್ಮ ಗೋಡೌನ್ದಾಗೆ ಮಾಡಿ ರೈತರಿಗೆ ಕೊಡೋ ನೋಡಿ, ಒಂದು 10 ಪ್ಯಾಕೆಟ್ ತೊಗೋತೀರಿ, ಒಂದು 2 ಪ್ಯಾಕೆಟ್ ಅದನ್ನು ಸರಿಸಿಬಿಡ್ತಾರೆ. ಅವೆಲ್ಲ 500-700 ರೂಪಾಯಿದಾಗ ತಯಾರಾಗ್ತಾವೆ. 4,000-5,000 ರೂಪಾಯಿದಷ್ಟು. ಅಂದರೆ ರೈತರಿಗೆ ಮೋಸ ಆಗಬಾರ್ದು ಅಂತೇಳಿ ಅದನ್ನು ನಾವು ಮಾಡಿದ್ದೀವಿ. ಈ ರೀತಿ ಮುಂದಿನ ದಿವಸನಾಗ ನಾವು ನಿಂಬೆ ಹಣ್ಣಿನ ಬಗ್ಗೆನೂ ಸಂಶೋಧನೆ ಮಾಡ್ಲಕತ್ತೀವಿ. ರೈತನಿಗೆ ನಿಂಬೆ ಹಣ್ಣಿನ ಸಂಸ್ಕರಿಸಿ ಅವನಿಗೂ ಯೋಗ್ಯದ ಬೆಲೆ ಸಿಗಬೇಕು ರೈತನಿಗೆ. ಮತ್ತು ಯಾವಾಗ ಅವಶ್ಯಕತೆ ಇರ್ತೈತೆ ಅದು ಟಿನ್ ಮಾಡಿ ಒರಿಜಿನಲ್ ನಿಂಬೆ ಹಣ್ಣನ್ನು ರಸ ತೆಗೆದು ಅದನ್ನು ಟಿನ್ ಮಾಡಿದ್ರೆ ಅದು ವರ್ಷಾನುಗಟ್ಟಲೆ ಏನೂ ಆಗೋದಿಲ್ಲ. ಯಾವಾಗ ನಿಂಬೆ ಹಣ್ಣಿನ ಶಾರ್ಟೇಜ್ ಇರ್ತದೆ ಆವಾಗ ನೀವು ಎಲ್ಲಿ ತೊಗೊಲಿಲ್ಲ ಅಂದ್ರೆ ನಮ್ಗೆ ಗೋಶಾಲೆಗೆ ಬರ್ರಿ, ಏನು ರೇಟ್ ಅದ ಕೊಡ್ತೀವಿ, ತೊಗೋತೀವಿ. ಎಲ್ಲಪ್ಪ ನಾವು ನಮ್ಮದು ಒಂದು ಲೋಡ್ ಐತಂದ್ರೆ ಫ್ಯಾಕ್ಟ್ರಿಗೆ ಅದೊಂದು ರೇಟ್ ಇರ್ತದೆ, ಫೋನ್ ಮಾಡಿ ಕೇಳ್ರಿ, ಅಲ್ಲಿ ತೊಗೋತೀವಿ. ನಾ ಹೇಳೋ ಉದ್ದೇಶ ಏನಂದರೆ ಇಂಥ ಸಂಸ್ಥೆ ಇದು ಅಷ್ಟೇ ಅಲ್ಲ. ಇವತ್ತು ಈಗ ನಮ್ಮ ಇವರು ಲೋಕ ಕಲ್ಯಾಣ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ನಿಂದ ಇವತ್ತು ಔಷಧ ಅಂಗಡಿ ಮಾಡ್ಲಕತ್ತೀವಿ. ನಿಮಗೆ ತಾಂಬಾದಾಗ ಒಂದು ಯಾವುದೋ ಇಂಜೆಕ್ಷನ್ ಭಾಳ ಅವಶ್ಯ ಬಿತ್ತಂದರೆ ರಾತ್ರಿ ಬೇಕಂತ ಹೇಳಿದ್ರೆ ಬಿಜಾಪುರ ನಮ್ಮ ಮೇನ್ ಬ್ರ್ಯಾಂಚಿನಿಂದ ರಾತ್ರಿ ಸಹಿತ ತಂದು ಕೊಡುವಂಥ ವ್ಯವಸ್ಥೆ ನಮ್ಮ ಸಿದ್ದೇಶ್ವರ ಮೆಡಿಕಲ್ ಸ್ಟೋರ್ಸ್ನಾಗ ಮಾಡ್ತೀವಿ. ಈ BP ಇದ್ದವರು, ಶುಗರ್ ಇದ್ದವ್ರಿಗೆ, ಅವ್ರು ದಿವಸ BP ಯಾರಿಗೈತಿ ಅದು ಒಂದು ಕೈ ಮುಗಿದು ಕೇಳ್ಕೊತೀನಿ. ನಿನ್ನೆ ಒಬ್ಬರು ನಮ್ಮ ಕಾರ್ಯಕರ್ತ ಬಿಜಾಪುರನಾಗ ಸತ್ತ. ಎದಕ್ಕೆ ತಿರ್ಕೊಂಡ್ರಂದ್ರೆ BP ಗುಳಿಗೆ ಸರಿಯಾಗಿ ತೊಗೊಲಾರ್ದಕ್ಕೆ. ಯಾರಿಗೇ BP ಇತ್ತಂದ್ರೆ ಮುಂಜಾನೆ ಎದ್ದುಕೊಂಡೇ BP ಗುಳಿಗೆ ತೋರಿ, ಇಲ್ಲಕಂದ್ರೆ ಬ್ರೈನ್ ಹೆಮ್ರೇಜ್ ಆಗ್ತದೆ. ನಿನ್ನೆ 4 ದಿವಸದಿಂದ BP ಗುಳಿಗೆ ತೊಗೊಂಡೆಲ್ಲ, ಒಮ್ಮೆ ಅಟ್ಯಾಕ್ ಆಯಿತು, ಅಲ್ಲೇ ಸ್ಪಾಟ್. ಅಂಥವ್ರಿಗೆ ಫೋನ್ ಮಾಡಿ ಹೇಳಿದ್ರು ನಮ್ಮ ಮೆಡಿಕಲ್ ಶಾಪ್ನಿಂದ ಮನೆಗೆ ಕೊಡುವಂಥ ವ್ಯವಸ್ಥೆ. ಇನ್ನು ಮುಂದೆ 1 ತಿಂಗಳದು ನೀವು BP ಶುಗರ್ ಗುಳಿಗೆ ಒಯ್ದಿದ್ರಂದ್ರೆ ಇನ್ನೂ 2 ದಿವಸ ಇರ್ಲಾಕಾಗೇ ನಿಮ್ಗೊಂದು ಮೆಸೇಜ್ ಬರ್ತದೆ, ನಿಮ್ದು 1 ತಿಂಗಳು ಗುಳಿಗೆ ಮುಗಿಲಾಕೆ ಬಂದವು,
ಮತ್ತು ಬಿ ಪಿ ಶುಗರ್ಗಳಿಗೆ ಬೇಕಾಗಿತ್ತು ಅನ್ನೋದು ಕೇಳುವಂಥ ಒಂದು ಮೆಸೇಜ್, ಅಂದರೆ ಜನರಿಗೆ ನೆನಪು ಮಾಡಿಕೊಡುವಂಥ ಕೆಲಸನೂ ಸಿದ್ದೇಶ್ವರ ಮೆಡಿಕಲ್ಸ್ ಮಾಡ್ತದೆ. ಇವೆಲ್ಲ ಕಡೆ ನಾವು ಎಲ್ಲ ದೊಡ್ಡ ದೊಡ್ಡ ಹಳ್ಳಿ ಅದಾವಲ್ಲ, ಎಲ್ಲ ಕಡೆ ಔಷಧ ಅಂಗಡಿ ಮಾಡಕತ್ತೀವಿ. ಚರ್ಚಣದಾಗ ಮಾಡಿದೀವಿ, ತಾಳಿಕೋಟಿ ಮಾಡಿದೀವಿ, ಮುದ್ದೇಬೇಳೆ ಮಾಡಿದೀವಿ, ಸಿಂದಗಿ ಮಾಡೀವಿ, ಇಂಡಿ ಮಾಡೀವಿ. ಬಿಜಾಪುರನಾಗ 8 ಔಷಧ ಅಂಗಡಿ ಅದಾವು. ಮುಂದೆ 108 ಬೆಡ್ಡಿಂದ ನಮ್ಮದು ಆಸ್ಪತ್ರೆ ಐತಿ, ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಮೊನ್ನೆ ಒಂದು ಸ್ಕೀಮ್ ಮಾಡೀವಿ. ನಮ್ಮಲ್ಲಿ ಯಾರು ಹೆರಿಗೆಗೆ ಬರ್ತಾರೆ ಡೆಲಿವರಿಗೆ ಹೆಣ್ಮಕ್ಳು, ಹೆಣ್ಣು ಮಗು ಆಯ್ತಂದ್ರೆ ₹1 ಏನೂ ಚಾರ್ಜ್ ಮಾಡಲಾರ್ದ ಫ್ರೀಯಾಗಿ ಹೆಣ್ಮಗಳು ಹೆಣ್ಣು ಡೆಲಿವರಿ ಆಯ್ತಂದರೆ ಏನೋ ಔಷಧ ಕೊಡ್ತೀವಿ, ಯಾವುದೇ ರೀತಿ ಖರ್ಚಿಲ್ಲ. ಆ ಹೆಣ್ಮಗ ಗಂಡ ಅದ್ರ ಮಾತ್ರ ರೊಕ್ಕ ಕೊಡಬೇಕು. ನೀವು ಪುಕ್ಷಟ್ಟೆ ಅದು ತಿಳ್ಕೊಬೇಡ್ರಿ. ಹೆಣ್ಣು ಆಯ್ತಂದ್ರೆ ಮಾತ್ರ 100ಕ್ಕೆ 100 ಫ್ರೀ. ಹೌದಲ್ರಿ ಸತೀಶ್ ಕುಲಕರ್ಣಿ ಪೂರ್ತಿ? ನಮ್ಮದೇ ಒಂದು ಸ್ಕೀಮ್ ಮಾಡೀವಿ, ಲಕ್ಷ್ಮೀ ಪುತ್ರಿ ಸುರಕ್ಷಾ ಯೋಜನೆ ಅಂತೇಳಿ. ಲಕ್ಷ್ಮಿ ಇದ್ದಂಗೆ ಹೆಣ್ಣು ಹೊಡೆದ್ರೆ ಏನೋ ಹತ್ತಿದ್ರಲ್ಲ, ಹಂಗಲ್ಲ. ಆ ಹೆಣ್ಣು ಹೊಡೆದವ್ರಿಗೆ ಫ್ರೀ ಆಗಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮುಂದೆ ನಮ್ಮ ಉದ್ದೇಶ ಏನೈತಪ್ಪ ಅಂದ್ರೆ, ಮುಂದಿನ 2 ವರ್ಷನಾಗ ನಾವು ಬಿಜಾಪುರನಾಗ ನಮ್ಮದೇ ಆದಂಥ ಒಂದು ಮೆಡಿಕಲ್ ಕಾಲೇಜನ್ನು ಕಟ್ಲಾಕತ್ತೀವಿ, ಸುಮಾರು ₹1,000 ಕೋಟಿ. ಅಲ್ಲಿಯೂ ಸಹಿತ ಬಡ ಮಕ್ಕಳು ಈಗ ಒಂದು ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕಾದ್ರೆ ₹1.5-2 ಕೋಟಿ ಬೇಕು. ಯಾರು ಮೆರಿಟ್ ಅದಾರ, ಯಾವುದೇ ಜಾತಿಯವರು ಇರಲಿ, ಜಾತಿನೂ ಇಲ್ಲ, ಹಿಂದೂ ಸಮಾಜನಾಗ ಯಾವುದೇ ಜಾತಿಯವರು ಇರಲಿ, ಅದು ಹಿಂದೂ ಸಮಾಜದವರೇ ಇರಬೇಕು, ಅದು ಮಾತ್ರ ಕಂಪಲ್ಸರಿ. ಅದು ಅದರೊಳಗೆ ಯಾರೇ ಮೆರಿಟ್ ಹುಡುಗರಿದ್ರೆ ಪೂರ್ತಿ ಫ್ರೀಯಾಗಿ 5 ಹುಡುಗರಿಗೆ ನಾವು ಸೀಟ್ ಕೊಡ್ಬೇಕಂತ ನಿರ್ಣಯ ಮಾಡಿದ್ದೀವಿ. ಇದು ರೊಕ್ಕ ಗಳಿಸುವಂಥದ್ದಲ್ಲ, ಇದು ಸಮಾಜಕ್ಕೆ ಕೊಡುವಂಥ ಕಾರ್ಯಕ್ರಮ. ಇವತ್ತು ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡೀವಿ, ಸಿದ್ದೇಶ್ವರಪ್ಪ ಅವ್ರ ಹೆಸರಲ್ಲೇ ಮಾಡೀವಿ. ಇಲ್ಲಿ ಬಂತ್ನಾಳ ಸ್ವಾಮಿಗಳು ಇರದೇ ಇದ್ದರೆ, ಬಂತ್ನಾಳದ ಸಂಗನ ಬಸವ ಮಹಾಸ್ವಾಮಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇದ್ದರೆ ಈ ಜಿಲ್ಲೆಯಲ್ಲಿ ಯಾರೂ ಶಿಕ್ಷಣವಂತರ ಆಗ್ತಿದ್ದಿಲ್ಲ. ಬಂತ್ನಾಳ ಸ್ವಾಮಿಗಳು ದೊಡ್ಡ ಕೊಡುಗೆ ವಿಜಯಪುರ ಜಿಲ್ಲೆಗಿದೆ. ಆದರೆ ಅವ್ರು ನೆನಪಾರಿದ್ರು. ಬಂತ್ನಾಳ ಸ್ವಾಮಿಗಳ ಹೆಸರೇ ಮಾಯ ಹೋಗಿತ್ತು. ನಾವು ಮೊದಲ ಇಲ್ಲೆಲ್ಲ ನಮ್ಮ ಮ್ಯಾಗ ವೇದಿಕೆ ಮೇಲೆ ನಮ್ಮೆಲ್ಲ ಹಿರಿಯರು ಅದಾರ, ಸಂಗು ಸಜ್ಜನವ್ರು ಅದಾರ, ನಮ್ಮ ಸಾಹೇಬಾಬಾ ಸಿಂದಗಿಯವ್ರು ಅದಾರ, ಅನೇಕ ಹಿರಿಯರು. ನಾವು ಮುಗುಳ್ಕೋಡು ಮುತ್ಯಾರಿದ್ರು ಮೊದಲಿನವರು, ಶಿವೋಗಿ ಸಿದ್ದರಾಮೇಶ್ವರರು ಷಡಕ್ಷರಿ. ಅವ್ರ ಬಳಿ ಹಿಂಗೆ ಮಾಡ್ಬೇಕಂತ ಹೋದಾಗ ಅವ್ರು ಹೇಳಿದ್ರು, ಎಷ್ಟು ಖುಷಿ ಆದ್ರಂದ್ರೆ ಅವ್ರು ಹೇಳಿದ್ರು, ಬಸವನಗೌಡ ನೀ ಮಾಡು ಮಂತ್ನಾಳ ಸ್ವಾಮಿಗಳನ್ನ ಎಲ್ಲ ನೆನಪಾರ್ಯಾರ ಈ ಜಿಲ್ಲಾದಾಗ. ನನ್ನ ಕಡೆಯಿಂದ 2 ಲೋಡ್ ಗೋಧಿ ಕೊಡ್ತೀನಿ ಅಂತೇಳಿ 2 ಲೋಡ್ ಗೋಧಿ ಕೊಟ್ಟರು. ಆ ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಸಂಗನ ಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆ ಅಂತೇಳಿ ಸುಮಾರು 40 ಎಕರೆದಲ್ಲಿ ಸುಮಾರು 8 ಕೋಟಿ ಆಗೈತೆ ಸಂಗಣ್ಣವ್ರಿಗೆ. ಒಂದು 40 ಕೋಟಿ ಆಗೈತೇನ್ರಿ? 60 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸಂಗನ ಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆ ಬಿಜಾಪುರನ ಕಟ್ಟಿವಿ, ಕೌಲಿಗಿ. ಅಲ್ಲಿ ಫ್ರೀ ಇಟ್ಟಿವು. 95 ಅಬೌಟ್ 10 SSLC ಮಾಡ್ತಾರಲ್ಲ ಅವ್ರಿಗೆ 100% PUCಗೆ ಫ್ರೀ ಕೊಡೋಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ. ಲಾ ಕಾಲೇಜ್ ಮಾಡಿದ್ದೀವಿ, ನರ್ಸಿಂಗ್ ಕಾಲೇಜ್ ಮಾಡಿದ್ದೀವಿ. ಈಗ ನಾವು ಇದನ್ನು ಮಾಡ್ಲಕತ್ತೀವಿ, ಅಗ್ರಿಕಲ್ಚರ್ ಕಾಲೇಜ್, ಅಗ್ರಿಕಲ್ಚರ್ ಕಾಲೇಜ್ ಮಾಡ್ಲಕತ್ತೀವಿ. ಮುಂದೆ ಮೆಡಿಕಲ್ ಕಾಲೇಜು, ಆಯುರ್ವೇದ ಕಾಲೇಜು. ಇದ್ರಾಗ ಎಲ್ಲ ಬಡವ್ರಿಗೂ ಅನುಕೂಲ ಆಗಬೇಕು. ಇವತ್ತೇನು ತಾಂಬಾದಾಗ ಇಷ್ಟು ಜನ ಸುಮಾರು 40 ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ಟಿರಲ್ಲ, ನೀವೆಲ್ಲ ಹಿಂಗೆ ಸಹಕಾರ ಮಾಡಿದ್ರಿಂದ ರಾಜ್ಯದಲ್ಲಿ 5,400 ಕೋಟಿ ಆಗಿದೆ. ಮುಂದಿನೂ ನಮ್ಮ ಸಿದ್ದೇಶ್ವರಿ ಮೇಲೆ ಆಶೀರ್ವಾದ ಇರಲಿ. ಒಮ್ಮೊಮ್ಮೆ ಅಪಪ್ರಚಾರನೂ ಆಗ್ತಿರ್ತಾವೆ, ಅವು ಕಿವಿಗೆ ಹಾಕೋಬೇಡ್ರಿ. ಇಟ್ಟೆಲ್ಲ ಸಂಸ್ಥೆ ಬೆಳೆದೈತಂದ್ರೆ ಗುರುಗಳು ಹೇಳಿದ್ರಲ್ಲ, ಈ ಹೊಟ್ಟೆ ಕಿಚ್ಚಿನ ಮಂದಿ ಎಲ್ಲ ಕಡೆ ಇರೋರೆ. ಮಹಾಭಾರತ ರಾಮಾಯಣದಾಗ ಇದಾರೆ. ನಾವು ಈಗಿಲ್ಲ. ಏನವರು ಅಣ್ಣತಮ್ಮರೊಳಗೆ ಜಗಳಿದ್ದು ಇಲ್ಲ. ಯಾರು ಪಾಂಡವರು ಎಲ್ಲ ಅಣ್ಣತಮ್ಮರೇ ಅಲ್ಲ, ಕಾಕನ ಮಕ್ಕಳೇ, ಏನು ಬೇರೆ ಮಕ್ಕಳೇನವರು. ರಾಮಾಯಣದಾಗ ಏನಾಯಿತು? ರಾಮಾಯಣ
ಅವನ ಯಾರು ಭರತನ ತಾಯಿ ಒಟ್ಟು ನನ್ನ ಮಗನೇ ರಾಜ ಆಗ್ಬೇಕಂತೇಳಿ ಅಲ್ಲಿ ಜಗಳ ಚಾಲು ಆಯಿತು. ಅಲ್ಲಿ ಹೊಟ್ಟಿಗೆ ಚಾಲು ಮಂತ್ರೆ ತೊಗೋಬೇಕಿದ್ರೆ ಆಕೆ ಸೇವಕಿ ಯಾರ್ದು ಆ ಭರತನ ತಾಯಿದು. ಆಕೆ ದಿನ ತುಂಬಾಕಿ ನಾಳೆ ರಾಮ ಹಿಂಗಾದ್ರೆ ನಿನ್ನ ಮಗನ ಗತಿ ಏನು ಇದು ಹಂಗೇನು ಹಳ್ಯಾಗೂ ಇರ್ತಾರಿಲ್ಲ, ಯಾರು ಚಲೋ ಕೆಲಸ ಮಾಡ್ತಿದ್ರು ಹೆಂಗೆ ಕಲ್ಲು ಹಾಕ್ಬೇಕು ಅನ್ನೋ ಹಂಗೆ ಇದ್ದೇ ಇರ್ತದೆ, ಅಪಪ್ರಚಾರ ಇರ್ತದೆ. ಆ ಅಪಪ್ರಚಾರ ನಡ್ಬರ್ಕನೇ 19 ವರ್ಷನಾಗ 19 ವರ್ಷ ಇಲ್ಲರಿ ನಮ್ಮ ಸಿದ್ಧಿರಿ 19 ವರ್ಷನಾಗ 5 ಲಕ್ಷ ರೂಪಾಯಿದಿಂದ ಚಾಲು ಆಗಿದಂಥ ಒಂದು ಸಂಸ್ಥೆ 5,400 ಕೋಟಿ ರೂಪಾಯಿ ಡಿಪಾಸಿಟ್ ಹೊಂದಿದ ಸಂಸ್ಥೆ ಆಗ್ಬೇಕಾದ್ರೆ ಇಷ್ಟು ಸಣ್ಣ ಅವಧಿಯೊಳಗೆ ಬೆಳಿಬೇಕಾದ್ರೆ ನಿಮ್ಮೇನು ಬಿಜಾಪುರ ಜಿಲ್ಲಾ ಜನರದೇನು ನಮ್ಮ ಮ್ಯಾಗೇನು ವಿಶ್ವಾಸ ಇದೆ. ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಪ್ರಾಮಾಣಿಕರು, ಯಾರು ಆ ಸಂಸ್ಥೆ ರೊಕ್ಕ ತಿಂದು ಬದುಕೋರು ಅಥವಾ ಡೂಪ್ಲಿಕೇಟ್ ಏನೋ ಬೋಗಸ್ ಲೋನ್ ತೊಗೊಂಡು ಯಾರೂ ಮಾಡೋದಿಲ್ಲ. ನಾವು ತೊಗೊಂಡ್ರೆ ಸಹಿತ ಸರಿಯಾಗಿ ಬಡ್ಡಿ ತುಂಬ್ತೀವಿ, ಸಂಸ್ಥೆ ಬೆಳೆಸಿದ್ದೀವಿ. ನಿಮ್ಮದು ಯಾವಾಗಲೂ ಇದೇ ರೀತಿ ಸಹಕಾರ ಇರಲಿ. ಇನ್ನೂ ಬಿಜಾಪುರ ಮುಂದಿನ ದಿವಸನಾಗ ಇಡೀ ದೇಶನಾಗೇ ನಂಬರ್ 1 ಮಾಡುವಂಥ ಕೆಲಸ ನಾವು ಎಲ್ಲರೂ ಕೂಡಿ ಮಾಡುವಂಥ